या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः दुष्टमैशनं ಮೆಟ್ಟಿ ಮುರಿಯಲು ಅಟ್ಟಹಾಸವ ಕೈಯುತ್ತಲೇ ದೇವಿ ಬಂದಳು ಶ್ರೀದೇವಿ ಬಂದಳು ಜಗನ್ಮಾತೆ ಬಂದಳು ಜನನಿಯ ತಂದೆ ಕೇಳುತ್ತ
ಸಂತೋಷದಲ್ಲಿರಬೇಕಾದಂತ ನೀನು ದುಃಖದಲ್ಲಿದ್ದಿ. ಹಣೆ ನೋಡಿದ್ರೆ ಹಣೆಯಲ್ಲಿ ಕುಂಕುಮ ಕಾಣ್ತಾ ಇಲ್ಲೋ, ಕೈಯಲ್ಲಿ ಕೈಬಳೆಗಳು ಕಾಣ್ತಾ ಇಲ್ಲೋ, ಕಾಲು ಬೆರಳಲ್ಲಿ ಕಾಲುಂಗುರ ಇಲ್ಲೋ, ಕೊರಳಲ್ಲಿ ಶೋಭಿಸಬೇಕಾದಂತ ಮಂಗಲ ಸೂತ್ರವೇ ಹರಿದು ಬಿದ್ದಿದೆ. ಯಾರಿಂದಲೂ ನಿನ್ನ ಪಾಲಿಗೆ ಕಷ್ಟ ಬಂದಿದೆ ಅಂತ ಅರ್ಥ ಮಾಡಿಕೊಂಡೆ. ಈ ಬರೀ ಕಷ್ಟವನ್ನು ಬೆದರುವಂತ ಅಗತ್ಯ ಇಲ್ಲ. ನಿಮ್ಮ ಮಗ ತುರದೀರ ಸಮರ್ಥನಾಗಿ ಬಂದಿದ್ದೇನೆ. ಯಾರಿಂದ ಏನಾಯ್ತು? ಯಾಕಾಗಿ ಕಣ್ಣೀರು? ನನ್ನಪ್ಪನ ಸಾವಿಗೆ ಕಾರಣಕರ್ತ ಯಕ್ಷನೋ ಇಕ್ಷನೋ ಈ ಮಹಿಷನ ಪಾಲಿಗೆ ನಿರ್ಲಕ್ಷ್ಯ. ಹೋಗ್ತೇನೆ, ಅವನನ್ನು ಬಡಿದ್ದೇನೆ. ದರದರಂತದ್ದು ನಿನ್ನ ಕಾಲ ಬಿಡ. ತನಯನಾಡಿದ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು. ಮಾಲಿನಿ ಮನದಿ ಹರುಷವನಾತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕದಿ ವನಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಳುವೆನೊಂದು ಕಿವಿ ಮಾತು. ನಿನಗೆ ಬೇಳುವೆನೊಂದು ಕಿವಿ ಮಾತು. ವಿಧಿಯಲ್ಲಿ ಪಡೆದು ವರಗಳನ್ನು ಆ ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿಯೇ ಮನದಿ ಹರುಷವನಾತು ನುಡಿದಳು. ಆ ಆ ಆ
ಅನೇಕ ಮಂದಿ ಕೂಡಿದಂತ ಒಂದು ಸಂಸ್ಥೆ ಅದು. ಹೌದಲ್ಲ? ಕಷ್ಟ ಬಂದಾಗ ಅವ ಬಂದೇ ಬರ್ತಾನೆ. ಅವ ಗುರುವಿನ ಸ್ಥಾನದಲ್ಲಿದ್ದವ, ಅವ ರಾಜನಾಗಿ ಮೆರೆದಾಡ್ತಾ ಇದ್ದವ, ಅವ ಗುರುರಾಜನಾಗಿ ಬರ್ತಾನ. ಹಾಗಾದ್ರೆ ಗುರುರಾಜನಾಗಿ ಬಂದ್ರೆ ಅವ ನಮ್ಮವ್ರಿಗೆ ಬರುವುದಿಲ್ಲ ಮಗ, ಅವ್ರಿಗೆ ಬರುವುದು. ಹೌದಲ್ಲಮ್ಮ? ನಮಗೆ ಮೋಸ ಮಾಡ್ತಾನ ತಾಯಿ. ಅಮ್ಮ ಹೌದು, ಹಾಗೆ ಆಗ್ತದೆ ನೋಡಿ, ಯೋಚನೆ ಮಾಡಬೇಡ. ಅಮ್ಮ ನಾನೊಂದು ಮಾತು ಹೇಳ್ತೇನೆ. ಏನಮ್ಮ? ಯುಕ್ತಿಯನ್ನು ಹಾಗೆ ಭಾವಿಸು, ಬೇರೆ ಏನು ಅಲ್ಲ. ಏನು? ನೀನು ನೇರವಾಗಿ ಆ ಜನ ಕುರಿತಾಗಿ ತಪಸ್ಸನ್ನು ಮಾಡು. ತಪಸ್ಸಿನ ಫಲವಾಗಿ ಬಲಿಷ್ಠವಾದಂತಹ ವರವನ್ನು ಪಡೆ. ವರ ಮುಖೇನವಾಗಿ ಆ ಸುರಗಳ ನಾಶವನ್ನು ಮಾಡುವ. ಪಡಿ ಅಂತ ಹೇಳಿದ್ರು ನೀನು. ಹೊರಟಿದ್ದಾಗ ಮತ್ತೆ ಮತ್ತೆ ತಡಿತಾ ಇದೆಯಲ್ಲಮ್ಮ. ಯೋಚನೆ ಮಾಡು. ಏನಮ್ಮ? ನೀನೇನೋ ಹೊರಟು ನಿಂತಿದ್ದಿ. ಹೌದು. ಆದ್ರೆ ನಮ್ಮ ನಾಡೆನ್ನುವುದು ಅರಾಜಕತೆಯಿಂದ ತುಂಬಿದೆ. ಹೌದಮ್ಮ. ಅವರೆಲ್ಲರ ಮುಖ ನೋಡು. ನೋಡು, ನಮ್ಮ ಸಭೆಯವರೆಲ್ಲ ಮುಖ ನೋಡಮ್ಮ. ಎಲ್ಲ ಮುಸುಕುವಾಗಿ ಕುಳಿತುಕೊಂಡಿದ್ದಾರೆ, ಕಟ 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 ನಡುಗುತ್ತಾ ಇದ್ದಾರೆ. ಯಾಕೆ? ಇವರಿಗೇನು ಚಳಿ ಅಮ್ಮ? ಅಲ್ಲಲ್ಲ, ಮತ್ತೆ ಇದುವರೆಗೂ ಅವರಿಗೆ ಆ ರೀತಿಯಾದಂತಹ ಭಯದಲ್ಲಿ ನಡುಗುತ್ತಾ ಇದ್ದದ್ದು ಈಗ ಸಂತೋಷದಿಂದ ಕುಣಿಯುವುದು. ಯಾಕೆ? ನಮಗೊಬ್ಬ ಸಮರ್ಥನಾದಂತಹ ನಾಯಕ ಸಿಕ್ಕಿದ್ದಾನೆ ಎನ್ನುವ. ಓಹೋ, ಹಾಗೆ. ಆದ್ದರಿಂದ ನಾನು ಬಂದ ಮೇಲೆ ನೋಡಿದೆಯಮ್ಮ, ಹಾಕಿದ ಮುಸುಕೆಲ್ಲ ತೆಗೆದಿದ್ದಾರೆ, ಮುಖದಲ್ಲಿ ನಗು ಕಾಡ್ತಾ ಉಂಟು, ಲವಲವಿಕೆ ಕಾಡ್ತಾ ಉಂಟು. ಆಗ ಹಾಗೆ ಈಗ ಹೀಗೆ ಬದಲಾವಣೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಸೂಚ್ಯವಾಗಿ ಇಲ್ಲಿ ಅಧಿಕಾರವನ್ನು ನಿನಗೆ ವಹಿಸಿಕೊಡ್ತೇನೆ. ಆ ವರವನ್ನು ಪಡೆದು ಆ ಸುರಗಳ ನಾಶವನ್ನು ನೀನು ಮಾಡಬೇಕು. ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಭಕ್ತಿಗಳಂತ ಬ್ರಹ್ಮದೇವ ಪ್ರತ್ಯಕ್ಷನಾದ. ವರ ಏನು ಬೇಕು ಅಂತ ಕೇಳಿದಾಗ ಅವನೇ ಅನುಗ್ರಹಿಸಿದನಲ್ಲ. ಶೋಳಿ 3ರಲ್ಲಿ ಯೋನಿ ಸಂಜಾತರಿಂದ ಮರಣವೇ ನಿನ್ನ ಪಾಲಿಗಿಲ್ಲ ಎಂಬ ಹಾಗೆ ಸಂತೋಷದ ವಿಚಾರ ಬಾಯಿಗೆ ಮುಟ್ಟಿಸಬೇಕು. ಜೊತೆಯಲ್ಲಿ ದೇವತೆಗಳ ಬಗ್ಗು ಬಡಿಬೇಕು ಅಂತಾದ್ರೆ ಶಂಕ ದುರ್ಗಾದಿಗಳನ್ನು ಕರೆದುಕೊಂಡು ದೇವಲೋಕ ಏನಾಗುತ್ತಾ ಉಂಟು ಬ್ರಹ್ಮದೇವ? ಗಮನಿಸಿ. ನಮ್ಮಿಂದ ಹೊರಟಂತ ಸತ್ವ ಒಂದಾಗುತ್ತಾ ಇರುವಂತ ಸಂದರ್ಭ ಇದು. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ, ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ, ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ಗಮನಿಸಿದೆಯ ನಾರಿಯ ಕೃತಿ ತಳೆಯೇ, ನಾರಿಯ ಕೃತಿ ತಳೆಯೇ ಧರೆಗಿಳಿಯ
ಧರೆಗಿಳಿ ಸುರರು ಜಯ 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 ಬ್ರಹ್ಮದೇವ ಮಹಾವಿಷ್ಣು ನಮ್ಮೆಲ್ಲರ ಸತ್ವ ಒಂದಾಗಿ ಹೇಗೆ ಬರ್ತಾ ಇದೆ ಕೇಳಿದ್ರೆ ಅದು ಅಲೆ ಅಲೆಯಾಗಿ ಬರ್ತಾ ಉಂಟು. ಒಂದು ಕಾಲದಲ್ಲಿ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ನಾಶಪಡಿಸುವುದಕ್ಕೆ ಏಕವಾಗಿದ್ದ ಶಕ್ತಿಯು ಅನೇಕ ರೂಪವಾಗಿ ಕಾಣಿಸಿಕೊಂಡದ್ದುಂಟು. ಅದೇ ಈ ಕಾಲಕ್ಕೆ ಲೋಕಕ್ಕೊದಗಿದ ದುಷ್ಟಬಾಧೆಯ ನಿವಾರಣೆಗಾಗಿ ಅನೇಕ ಶಕ್ತಿಗಳು ಒಂದಾಗಿ ಏಕೀಭವಿಸಿ ಒಂದು ಮೂರ್ತ ಸ್ವರೂಪಕ್ಕೆ ಬಂದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದುವರೆಗೆ ಅಮೂರ್ತವಾಗಿದ್ದ ಚೈತನ್ಯ ಮೂರ್ತಾವಸ್ಥೆಗೆ ಬಂದು ಅದೊಂದು ನಾರಿ ಆಕೃತಿ ತಳೆದದ್ದನ್ನು ನಾವು ಕಾಣಿಸ್ತಾ ಇದ್ದೇವೆ. ಯಾಕೆ ತಾಯಿ ಎಲ್ಲಿಯೇ ಇದ್ದಾಳೆ, ಇಲ್ಲಿಗೆ ಬರಲಾರಳು ಅನ್ನುವ ಹೊತ್ತಿಗೆ ವಿಶ್ವಕರ್ಮನೆ ನಿರ್ಮಿಸಿದ ಸಕಲಾಭರಣಗಳನ್ನು ಆಕೆಗೆ ಸಮರ್ಪಿಸಿದ ಹಾಗಾಯಿತು. ಸ್ವರ್ಗದ ನಾರಿಯರೆಲ್ಲ ಸಾಗಿ ಆ ತಾಯಿಗೆ ಬೇಕಾದಂತಹ ಹೂವಿನ ಅಲಂಕಾರವನ್ನೆಲ್ಲ ಮಾಡಿದ್ದಾರೆ. ಹಾಗಾದ್ರೆ ಆಕೆ ಇನ್ನಷ್ಟು ಹತ್ತಿರಕ್ಕೆ ಬರಬೇಕು, ನಮ್ಮನ್ನು ಕಷ್ಟದಿಂದ ಎಚ್ಚರಿಸಬೇಕು, ಸಲಹಬೇಕು ಅಂತಾದರೆ ಒಂದಾಗಿ ದೇವಿ ಪಾವನ ಚರಿತೆ ದೇವಿ ಪಾವನ ಚರಿತೆ ನೀನೆ ಕಾವುದು ನಮ್ಮನು ಕರುಣದಿ ಮಾತೆ ಭಾವಶಕ್ತಿಯೋಳೆಂದು ಪದವ ತಾಯಿ ನಾವು ಮರೆಗೊಂಡೆವು ಕರುಣಿಸ ಭಯವ ತಾಯಿ ನೀನು ಮಹಿಷಾಸುರನ ವಧೆಯನ್ನು ಮಾಡಬಲ್ಲೆ ಎನ್ನುವಂತ ನಂಬಿಕೆ ನಮಗುಂಟಮ್ಮ. ನಿರಾಯುಧಯಾಗಿ ಆದರೂ ನೀನು ದುಷ್ಟನನ್ನು ಓಡಿಸಬಲ್ಲೆ ಎನ್ನಲು ಜಯ ಜಯವೆಂದು ಸಕಲರು ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ನೋಡಮ್ಮ, ವಿಶ್ವಕರ್ಮ ರಥವನ್ನು ಅರ್ಪಿಸ್ತಾ ಇದ್ದಾನೆ ತಮಗೆ. ವನಜನಾಭನು ಕರದ ಚಕ್ರವ ಅಮ್ಮ, ನಿನ್ನ ಪರಸ್ಪರ್ಶದಿಂದ ನಮ್ಮ ಆಯುಧಕ್ಕೊಂದು ಪಾವಿತ್ರ್ಯ ಬರಲಿ. ತ್ರಿನಯನಾಯ ತ್ರಿಶೂಲವನು ಸಹ ದುಷ್ಟನಾದಂತ ಮಹಿಷನನ್ನ ಕೊಲ್ಲುವುದಕ್ಕೆ ಕಣ್ಣೋಟ ಒಂದೇ ಸಾಕು. ತ್ರಿಶೂಲದ ಅಗತ್ಯ ಖಂಡಿತ ನಿಮಗಿಲ್ಲ ತಾಯಿ. ತ್ರಿಶೂಲದ ಪಾವಿತ್ರ್ಯವಾಗಲಿ ಎನ್ನುವ ದೃಷ್ಟಿಯಿಂದ ಇದೋ ಅರ್ಪಿಸ್ತಾ ಇದ್ದೇನೆ. ಕನಕ ಗರ್ಭನು ಬ್ರಹ್ಮದಂಡವನಿತು ದುಷ್ಟನವನಕ್ಕೆ ದಂಡಾಯುಧ ತಾಯೇ. ವಿನಯದಿ ಸುರಪ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪರದಳಗಿರಿಸುತ್ತ ನುತಿಸಿದರು ಭಯದಿ ಯಾ ದೇವಿ ಸರ್ವಭೂತೇಷು
शक्तिरूपेण संस्थित नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः ಎನ್ನುತ್ತ ಸಕಲರು ಮಣಿಯಲಾಗಿಯೇ ಜಯ 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 ಪರಿಶೋಭಿತಳಾಗಿದ್ದೀಯಮ್ಮ. ದುಷ್ಟನಾದಂತಹ ಮಹಿಷವಧೆಗೆ ಸಿದ್ಧಳಾಗಿ ನೀ ಹೊರಟು ನಿಂತಿದ್ದಿ. ನೀನು ಹೊರಟಂತಹ ಕಾರ್ಯಕ್ಕೆ ಸಮಸ್ತ ಪ್ರಕೃತಿಯೇ ಸಹಯೋಗವನ್ನು ಕೊಡ್ತದೆ ಎನ್ನುವುದಕ್ಕೆ ದ್ಯೋತಕವಾಗಿ ಅದು ಹಿಮವಂತನೇ ಮೃಗರಾಜನಾಗಿ ಬರ್ತಾ ಇದ್ದಾನಮ್ಮ. ಅದನ್ನೇರಿ ನೀನು ಸಾಗಬೇಕು. ಮೆಟ್ಟಿ ಮುರಿಯಲು ದುಷ್ಟ ಮಹಿಷನ ಮೆಟ್ಟಿ ಮುರಿಯಲು ಅಟ್ಟಹಾಸವ ಕೈಯುತ್ತಲೇ ದೇವಿ ಬಂದಳು ಶ್ರೀದೇವಿ ಬಂದಳು ಜಗನ್ಮಾತೆ ಬಂದಳು ಶೂಲವ ಪಿಡಿಯುತ್ತ ಚಕ್ರವ ಧರಿಸುತ್ತ ಶೂಲವ ಪಿಡಿಯುತ್ತ ಚಕ್ರವ ಧರಿಸುತ್ತ ದಂಡದಿ ದಂಡಿಸುವೆವು ನಾನವನ ಯಮದಲ್ಲಿ ಮಾತೆಯು ಪರಟಿರಳು
ಮತ್ತು ಹತ್ತು ಹಾ. ಮನೆಯ ರಾಜಾಗ ಒಬ್ಬರು ಮೃದು ಬಿದ್ದಂತ ಅನುಭವ ನರಿನಾಯಿಗಳ ಮುಂಪಾಠ ಬರದಿ ಪಕ್ಷಿಗಳ ಚೀರಾಟ ಅದೇನಂತೆ ಹೆಣ್ಣೊಬ್ಬಳು ದುರಕಾಗಿದ್ದ ಬರ್ತಾ ಇದ್ದಾಳೆ ವರಬಲಾನ್ವಿತ ಮೈಸೂರಲ್ಲಿ ಅವಳ ಸೊಕ್ಕು ಮರಿತಾರ ಪ್ರತ್ಯೇಕವಾಗಿ ಕೇಸರಿಯನ್ನು ಏರಿಕೊಂಡು ಮೈಸೂರಲ್ಲಿ ದುರಕ್ಕಾಗಿ ಒಂದೆಯಾನೆ ನನಗೂ ನಿನಗಿರುವ ದ್ವೇಷ ಆದೆಯಾನು ನಮ್ಮವರಾಗಿ ಒಂದು ಶಂಕದುರ್ಗರನ್ನು ಯಾಕೆ ಕೊಂದೆ ಹೇಳು ನೋಡ ಮೂರು ಲೋಕದಲ್ಲಿ ನಿನ್ನ ಅಟ್ಟುಳಿ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಿ ಗೋಬ್ರಾಹ್ಮಣನ ಉಳಿಯಗೊಡಲಿಲ್ಲ ಸಜ್ಜನರನ್ನ ಹಿಂಸಿಸುತ್ತಾ ಇದ್ದಿ ನಿನ್ನ ನೇರವಾದಂತಹ ದೃಷ್ಟಿ ನಾಕ ನಗರಿಯ ಮೇಲೆ ಸುರರನ್ನ ಬಡಿದಟ್ಟಿದೆ ಸುರಪೀಠವನ್ನು ವಶಪಡಿಸಿಕೊಂಡು ದುಷ್ಟ ಸುರರನ್ನ ಪಡೆಯುವುದಕ್ಕಾಗಿ ನಿನ್ನನ್ನ ಕುಟ್ಟಿ ಕೆಡುವುದಕ್ಕಾಗಿ ಸರಿ ತರವಿದಲ್ಲ ನಿನಗೆ ಹೆಣ್ಣೆ ಸಾಮಾನ್ಯ ಒಂದು ಮಹಿಷ ಧರಿಸಬೇಡ ಅಸಾಮಾನ್ಯ ವರವನ್ನು ಪಡೆದಂತ ವರಬಲಾನ್ವಿತ ಮಹಿಷ ಯಾರಿಂದ ವರ ಕೇಳು ವಾಡಿನ ಮನದ ವರ ಗೋಳತ್ರಾಣದಿಂದ ಮಾಡಿದಂತಹ ಸಾಧನೆಯಲ್ಲ ವರಪ್ರಭಾವದಿಂದ ಮೆರೆಯುತ್ತಾ ಜನವರ ವರ ಕೊಟ್ಟವ ಬ್ರಹ್ಮದೇವ ಬ್ರಹ್ಮನೇನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಓಂಕಾರ ಮಾತ್ರದಿಂದಲೇ ಸಜಿಸಿದವಳು ಸರಿಯಾಗಿ ನನ್ನನ್ನು ತಿಟ್ಟಿಸು ಏನು ಮಹಾ ನೀನು ಘಟ ಸರ್ಪ ನೀನು ಎರೆಹುಳು ನಾನು ಸಿಂಧು ಅದರಿಂದ ಸಿಡಿದು ಬಿದ್ದಿರುವಂತಹ ಕೇವಲ ಬಿಂದು ನಾನು ಪರ್ವತವಾದರೆ ನೀನು ಪ್ರಪಾತ ಪ್ರಪಂಚಕ್ಕೆ ಹಾಕ್ತೇನೆ ಹೆಣ್ಣ ಇವತ್ತು ನಿನ್ನ ಪಾಪದ ಕೊಡ ತುಂಬಿದೆ ಸಾಯುವುದಕ್ಕೆ ಸಿದ್ಧನಾಗು ಎಷ್ಟು ಒಂದು ತುಂಡೆರಡು ಕಡ್ದು ಬಿಸಾಡ್ತಾ ಇದ್ದೇನೆ ಸುಮ್ಮನಿದ್ದವರೆಲ್ಲ ಅದೇ ಮಾಡಿದ್ದೀನಿ ಬಿಟ್ಟದೆ ಯಾಕೆ ಕೇಳು ನೀನು ನಾರಿ ಅಲ್ವಾ ಹೆಣ್ಣನ್ನು ಕೊಂದ್ರೆ ಏನಾಗ್ತದೆ ನಾರಿ ಹತ್ಯೆ ದೋಷ ಬರ್ತದೆ ಅಂತ ಪಾಪ ಬರೆದು ಬೇಡ ಅಂತ ಬಿಟ್ಟಿದ್ದೇನೆ ಹಾಗೆ ನಿನ್ನಂತಹ ಪಾಪಾತ್ಮನಿಗೂ ಪಾಪ ಭೀತಿ ಚಿಕ್ಕ ಮಕ್ಕಳನ್ನ ಎತ್ತಿ ಬೆಂಕಿಗೆ ಎಸೆಯುವಾಗ ಮುನಿಗಳ ಗಡ್ಡಕ್ಕೆ ಕೈಗೆ ಎಳೆದಿಕ್ಕುವಾಗ ಗರ್ಭಿಣಿ ಸ್ತ್ರೀಯರ ಗರ್ಭಪಾತ ಮಾಡಿಸುವಾಗ ಯಾವ ಪಾಪ ಭೀತಿಗೂ ನೀನು ಒಳಗಾಗಲಿಲ್ಲ ಆಗ ಪಾಪ ಬರಲಿಲ್ಲ ಪಾಪ ಭೀತಿಯ ಭಯ ಅಲ್ಲ ಸಾವಿನ ಭಯಕ್ಕೆ ನೀನು ಸಿಲುಕಿದ್ದಿ ಸಿದ್ಧನಾಗು ಸಾಮಾನ್ಯ ಒಂದು ಹೋರಿ ಅಂತ ಎಣಿಸಬೇಡ ಈ ಕಾಲಕ್ಕಾಗುವಾಗ ಇದು ಕೊಪ್ಪಿದ ಹೋರಿ ಸೊಕ್ಕಿದ ನಾರಿಯ ಮಾಡುವ ದೂರದಲ್ಲಿ ಈ ಸೊಕ್ಕಿದ ನಾರಿ ಮೇಲೋ ಈ ಕೊಪ್ಪಿದ ಹೋರಿ ಮೇಲೋ
ಒಕ್ಕಿದ ನಾರಿ ಅಲ್ಲ, ಸಂಪ್ರದಾಯದ ನಾರಿ. ಬಾ, ಓಡಿದ ತಿವಿದ ಹಾರಿಸಿಬಿಟ್ಟೆ ಸಂಪ್ರದಾಯದ ನಾಡಿ. ಬಾ.
ಶಾಂತಿಯನ್ನು ಒದಗಿಸಿದವಳು. ಇನ್ನು ಮುಂದೆ ಮಹಿಷ ಮರ್ದಿನಿಯಾಗಿಯೇ ಕಾಣಿಸಿಕೊಳ್ಳಮ್ಮ. ಮುಂದೆ ಕಷ್ಟ ಬಂದಾಗ ನನ್ನನ್ನ ಕಾಣಬೇಕಾದ್ದು ಎಲ್ಲಿ ಮಲ್ಲಯ್ಯ? ಎಲ್ಲಿಯಮ್ಮ? ತುಹಿನಾದ್ರಿಯ ತಪ್ಪಲು ಕದಂಬವನ. ನಮೋ